ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್ಸ್. ಸೊ ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ಪ್ರತಿ ಕ್ಷಣ ಯೋಚನೆ ಮಾಡ್ತಾರೆ, ನೀವು ಅವ್ರ ಬಗ್ಗೆ ಅದೇ ಥರ ಯೋಚನೆ ಮಾಡ್ತೀರ ಅನ್ನೋದೇ ಈ ರೀಡಿಂಗು. ಈ ರೀಡಿಂಗ್ ಎಲ್ಲ ಯಾರಿಗೆಲ್ಲ ಅಪ್ಲಿಕಬಲ್ ಆಗುತ್ತೆ ಅಂದರೆ, ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಮಾತ್ರ, ಯಾವುದೇ ಅಫೇರ್ ಕನೆಕ್ಷನ್ ಇಲ್ದಿರೋದ್ರೆ. ಸೊ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರ ಬಗ್ಗೆ ನೆನ್ಪು ಮಾಡ್ಕೊತಾ ಇದ್ದಾರೆ. ನನ್ನ ವ್ಯೂವರ್ಸ್ ಅದನ್ನು ನೀವು ಅವ್ರ ಬಗ್ಗೆ ಪ್ರತಿ ಕ್ಷಣ ಯೋಚನೆ ಮಾಡ್ತಾಯಿದ್ದೀರ, ಹಂಗೆ ನಿಮ್ಮ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಪ್ರತಿ ಕ್ಷಣ ಯೋಚನೆ ಮಾಡ್ತಾಯಿದ್ದಾರೆ. ನೋಡೋಣ ನಿಮ್ಮ ನೋಡುವಂಥ ನನ್ನ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿ ಪ್ರತಿ ಕ್ಷಣ ಇವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಪ್ರತಿ ಕ್ಷಣ ನನ್ನ ವ್ಯೂವರ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ, ಪ್ರತಿ ಕ್ಷಣ ನನ್ನ ವ್ಯೂವರ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ, ಕಮೆಂಟ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಗೆ ರೆಸೊನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಮೇಲ್ ನೋಡ್ತಾರೆ ಫೀಮೇಲ್, ಫೀಮೇಲ್ ನೋಡ್ತಾರೆ ಮೇಲ್ಗೆ. ಹೌದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕಂದರೆ ನೀವು ಅವ್ರ ಜೊತೆ ಇದ್ದಾಗ ಅವ್ರ ಲೈಫು ತುಂಬ ಖುಷಿಯಾಗಿರುತ್ತೆ, ಹ್ಯಾಪಿಯಾಗಿರುತ್ತೆ. ನೀವು ಅವ್ರ ಲೈಫಲ್ಲಿ ಅಂದರೆ ನೀವೇ ಅವ್ರಿಗೆ ಸರಿಯಾದ ಜೋಡಿ, ಅಂದರೆ ಬೆಸ್ಟ್ ಕಪಲ್ ನೀವೇ. ಸೊ ನಿಮ್ಮನ್ನು ಬಿಟ್ಟು ಬೇರೆ ಅವ್ರಿಗೆ ಯಾರೂ ಇಲ್ಲ ಅಂತ ಅವ್ರಿಗೆ ಫೀಲ್ ಆಗಿದೆ. ನಿಮಗೂ ಅಷ್ಟೇ, ಅವ್ರು ನಿಮ್ಮ ಲೈಫಲ್ಲಿದ್ದರೆ ಫುಲ್ ಎಂಜಾಯ್ಮೆಂಟು, ಫುಲ್ ಖುಷಿಯಾಗಿರ್ತೀರ. ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ, ಎಲ್ಲವೂ ಫುಲ್ಫಿಲ್ಮೆಂಟ್ ಆಗುತ್ತೆ. ಫೈನಾನ್ಷಿಯಲ್ ಆಗಿ, ಎಮೋಷ್ನಲ್ ಆಗಿ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಈಗ ಒಬ್ಬ ವ್ಯಕ್ತಿ ಎಮೋಷ್ನಲ್ ಆಗಿ ಚೆನ್ನಾಗಿದ್ರೆ, ಸೊ ಆ ವ್ಯಕ್ತಿ ಪ್ರತಿ ಕ್ಷಣ ನಗ್ನಾಗ್ತಾ ಹ್ಯಾಪಿಯಾಗಿರ್ತಾನೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮ ಬಗ್ಗೆ ಏನೋ ಆಲೋಚನೆ ಮಾಡ್ತಾಯಿದ್ದಾರೆ ಅಂದರೆ ಪ್ರತಿ ಕ್ಷಣ ಹೌದು ಆಲೋಚನೆ ಮಾಡ್ತಾಯಿದ್ದಾರೆ. ಯಾಕಂದರೆ 10 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಲೈಫಲ್ಲಿ ಇವಾಗ ಅವ್ರು ಇರೋದು ಸಿಂಗಲ್ ಆಗಿ. ಸಿಂಗಲ್ ಅಂದರೆ ಬೇರೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಥವಾ ಅಫೇರ್ ಕನೆಕ್ಷನ್ನು ಅಥವಾ ಇನ್ನು ಫ್ಯಾಮ್ಲಿ ಜೊತೆ ಇರೋದು ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್, ಕೆರಿಯರು. ಸೊ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಡಿಕ್ಟ್ ಆಗಿದ್ರೂ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊತಿದ್ದಾರೆ. ಬಿಕಾಸ್ ಯಾಕಂದರೆ 10 ಆಫ್ ಕಪ್ಸ್ ಅಂದರೆ ತುಂಬ ಪ್ರೀತಿ ಇರುತ್ತೆ ಮತ್ತು ವಿಶ್ ಫುಲ್ಫಿಲ್ಮೆಂಟ್ ಇರುತ್ತೆ. ಮತ್ತು ನಿಮ್ಮಷ್ಟು ಅವ್ರ ಜೀವನನ ಪೂರ್ತಿ ಮಾಡೋಂಥ ವ್ಯಕ್ತಿ ಇನ್ನೊಬ್ರು ಯಾರೂ ಆಗಿರೋ ಚಾನ್ಸೇ ಇಲ್ಲ. ಸೊ ಅದರಿಂದ ಅವ್ರು ಏನು ಆಲೋಚನೆ ಮಾಡ್ತಾಯಿದ್ದಾರೆ ಅಂದರೆ, ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಲೈಫ್ ಫುಲ್ ಸಕ್ಸಸ್ಸು. ಸೊ ಅವ್ರ ಲೈಫಲ್ಲಿ ಈಗ ಅವ್ರಿಗೆ ಫೈನಾನ್ಷಿಯಲಾಗೂ ಸಪೋರ್ಟ್ ಆಗುತ್ತೆ ನೀವಿದ್ದರೆ, ಎಮೋಷ್ನಲ್ಲಾಗೂ ಸಪೋರ್ಟ್ ಆಗುತ್ತೆ, ಕೆರಿಯರಲ್ಲೂ ಡೆವಲಪ್ ಆಗ್ತಾರೆ, ಪರ್ಸ್ನಲ್ಲಾಗೂ ಗ್ರೋತ್ ಆಗ್ತಾರೆ, ಪರ್ಸ್ನಲ್ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಕೊತಾರೆ. ಸೇಮ್ ಅದೇ ಥರ ನೀವು ಕೂಡ ಅಷ್ಟೇ, ಪರ್ಸ್ನಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀರ, ಕೆರಿಯರ್ ಗ್ರೋತ್ ಆಗ್ತೀರ, ನಿಮ್ಮ ಡೆವಲಪ್ಮೆಂಟ್ ಆಗ್ತೀರಾ, ಅಂದರೆ ನೀವು ಸ್ವಂತವಾಗಿ ಡೆವಲಪ್ಮೆಂಟ್ ಆಗ್ತೀರಾ, ಗ್ರೋತ್ ಆಗ್ತೀರಾ, ಅಬಂಡೆನ್ಸ್ ಬರುತ್ತೆ. ಸೊ ಎಲ್ಲವೂ ಇವಾಗ ಬೇಕಾಗಿರೋದು ಯಾರು, ನಿಮ್ಮ ಒಂದು ಪರ್ಸನ್ ಅಷ್ಟೇ ನಿಮ್ಮ ಲೈಫಲ್ಲಿ. ಸೊ ಅದಕ್ಕೆ 10 ಆಫ್ ಕಪ್ಸ್ ಬಂದಿರೋದು. ಅವ್ರು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ನಿಮ್ಮ ಲೈಫೆಲ್ಲ ಫುಲ್ಫಿಲ್ ಆಗಿಬಿಡುತ್ತೆ. ನೀವು ಅಷ್ಟೇ ಅವ್ರ ಲೈಫಲ್ಲೆಲ್ಲ ಎಂಟ್ರಿ ಆಗಿದ ತಕ್ಷಣ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ಬಿಕಾಸ್ ಇಲ್ಲಿ ಯಾಕೆ ನೀವಿಬ್ಬರು ಒಂದಾಗ್ತಾಯಿಲ್ಲ ಅಂದರೆ ಯೂನಿಯನ್ ಆಗ್ತಾಯಿಲ್ಲ ಅಂದರೆ ಒಂದೇ ರೀಸನ್ ಅಂತ ಹೇಳ್ಬೋದು. ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಿರ್ಬೋದು, ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಇರುತ್ತೆ. ನಿಮ್ಮ ಲೈಫಲ್ಲಿ ಯಾವ ರೀತಿ ಇದೆಯೋ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಹಿಂದೆ ಎಲ್ಲ ವೀಡಿಯೋಸಲ್ಲಿ ಹೇಳಿ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಅಂದರೆ ಕೆರಿಯರ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಫಿಸಿಕಲ್ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್, ಅಥವಾ ಅವ್ರಿಗಿರೋಂಥ ಪ್ರಾಬ್ಲಮ್ಸ್, ಇಲ್ಲ ನಿಮಗಿರೋಂಥ ಪ್ರಾಬ್ಲಮ್ಸ್, ಇಲ್ಲ ಸೊಸೈಟಿ ಪ್ರಾಬ್ಲಮ್ಸ್, ಇಲ್ಲ ನಿಮ್ಮಿಬ್ಬರ ಮಧ್ಯೆ ಯಾರಾದರೂ ಜಗಳ ಇಡೋದು, ಅಥವಾ ಬೇರೆಯವ್ರ ಮಾತು ಕೇಳೋದು, ಅಥವಾ ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ಕೊಳೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನು, ಅಥವಾ ಇನ್ನು ಯಾರಿಗೋಸ್ಕರನೋ ನೀವೇ ಕಿತ್ತಾಡ್ಕೊಳೋದು, ಅಥವಾ ನಿಮ್ಮ ಒಬ್ಬರ ಬಗ್ಗೆ ಒಬ್ಬರು ಅರ್ಥ ಮಾಡ್ಕೊಂಡಿರೋದು, ಪ್ರತಿಯೊಂದು ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಅಂತ ಹೇಳ್ಬೋದು. ಸೊ ನಿಮಗೆ ನಿಮ್ಮ ವ್ಯಕ್ತಿ ಮೇಲೆ ಪೂರ್ತಿ ಇಷ್ಟ ಇದೆ, ಅವ್ರಿಗೂ ಅಷ್ಟು ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. 10 ಅಂದರೆ ಏನು ಗೊತ್ತಾ, 1 ಅಂತ ಅರ್ಥ. 10 ಅಂದರೆ ಫುಲ್ ಆಗಿಬಿಟ್ಟಿದೆ ಅಂತ. ಈಗ 1 2 3 4 5 6 7 8 9 ಇದ್ದರೆ ಅದು ಇನ್ಕಂಪ್ಲೀಟ್ ಇಲ್ಲ. 10 ಇದೆ ಅಂದರೆ ಫುಲ್ ಆಗೋಯ್ತು ಅಂತ. ಈಗ ಒಂದು ಬಾಕ್ಸ್ ತೊಗೊಳ್ಳಿ, 10 ನಂಬರ್ಸ್ನ ಫಿಲ್ ಮಾಡಬೇಕು. 10 ನಂಬರ್ಸ್ನ ಫಿಲ್ ಮಾಡಿ, ಈಗ ಒಂದು ವಾಟರ್ ಬಾಟ್ಲ್ ಇದೆ ಅಂದ್ಕೊಳ್ಳಿ, ಒಂದು ಬಾಕ್ಸಲ್ಲಿ ಫಿಲ್ ಮಾಡಬೇಕು. 10 ನಂಬರ್ಸ್ 1 2 3 4 5 6 7 8 ಎಕ್ಸಾಂಪಲ್ ಇದೆ ಅಷ್ಟೇ. 9 ಇದ್ದರೆ ಇನ್ಕಂಪ್ಲೀಟ್ ಇರುತ್ತೆ. 10 ಹಾಕಿದ ತಕ್ಷಣ ಆ ಬಾಕ್ಸು ಫುಲ್ ಆಗುತ್ತೆ. ಆವಾಗ ಏನು ಮಾಡ್ತೀರಾ, ಪ್ಯಾಕ್ ಮಾಡ್ತೀರಾ, ಅದನ್ನು ಸೇಲ್ ಮಾಡ್ತೀರಾ, ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತೀರಾ. ಸೊ ಅದೇ ರೀತಿ ಅಷ್ಟೇ ನೀವು ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ಅವ್ರ ಲೈಫಲ್ಲಿ ಎಲ್ಲ ಥರದ ಒಂದಿದೆ, ಅಂದರೆ ಫೈನಾನ್ಷಿಯಲ್ ಆಗಿದ್ದಾರೆ, ಎಮೋಷ್ನಲ್ ಆಗಿದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಹೆಲ್ತಿ ಆಗಿದ್ದಾರೆ, ಪರ್ಸ್ನಲ್. ಸೊ ಎಲ್ಲ ಥರದ್ರಲ್ಲಿ ಇದ್ರೂ ಅವ್ರು ಒಂದು ಪ್ರಾಬ್ಲಮ್ ಮೈನಸ್ ಆಗಿರುತ್ತೆ. ಅದೇನು ಗೊತ್ತಾ, ನೀವು ಅವ್ರ ಲೈಫಲ್ಲಿಲ್ಲ, ಎಮೋಷ್ನಲ್ ವೀಕ್ನೆಸ್. ಸೊ ಅದೊಂದೇ ಅವ್ರ ಲೈಫಲ್ಲಿ ಮೈನಸ್ ಪಾಯಿಂಟು. ನಿಮ್ಮ ಲೈಫಲ್ಲೂ ಅಷ್ಟೇ ಎಮೋಷ್ನಲ್ ನಿಜವಾದ ಪ್ರೀತಿ ಅನ್ನೋದು ನಿಮ್ಗೆ ಬೇಕು. ಸೊ ಅದನ್ನೇ ಹೇಳ್ತದೆ 10 ಆಫ್ ಕಪ್ಸ್.
ನಿಮ್ಮ ಲೈಫಲ್ಲಿ ಅವ್ರ ಒಂದು ನಿಜವಾದ ಪ್ರೀತಿ ನಿಮ್ಗೆ ಬೇಕು, ನಿಮ್ಮ ಒಂದು ನಿಜವಾದ ಪ್ರೀತಿ ಬೇಕು. ಇಬ್ಬರ ಲೈಫಲ್ಲಿ ನೀವು ಅವ್ರ ಲೈಫಲ್ಲಿ ಎಂಟ್ರ್ ಆದಾಗ, ಅವ್ರು ನಿಮ್ಮ ಲೈಫಲ್ಲಿ ಎಂಟ್ರ್ ಆದಾಗ ಇಬ್ರಿಗೂ ಅಷ್ಟೇ ಫುಲ್ಲು ಅಬಂಡೆನ್ಸ್ ಬರುತ್ತೆ, ಫುಲ್ ಗ್ರೋತ್ ಬರುತ್ತೆ. ಅದನ್ನೇ ನೀವು ಕೂಡ ಥಿಂಕ್ ಮಾಡ್ತಾ ಇರೋದು. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇದ್ದರೆ ನಿಮ್ಮ ಲೈಫನ್ನ ನೀವು ಫಾಸ್ಟಾಗಿ ಒಂದು ಹಂತಕ್ಕೆ ತಗೊಂಡೋಗ್ತೀರ. ಸೊ ಆಮೇಲೆ ನಿಮ್ಗಿರುತ್ತಲ್ಲೋ ಡ್ರೀಮ್ಸು, ನಿಮ್ಮೊಂದು ಚಿಲ್ಡ್ರನ್ಸ್ ಜೊತೆ ಬಾಳಿ ಬದುಕೋ ಅಂಥದ್ದು, ಅಥವಾ ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ಮಕ್ಕಳ ಜೊತೆ ನೀವು ಸಂತೋಷವಾಗಿ ಹ್ಯಾಪಿಯಾಗಿ ಜೀವನನ ಕಾಲ ಕಳೆಯೋದು ವಯಸ್ಸಾಗೋವರೆಗೂ. ಇಲ್ಲಾಂದರೆ 2 ಸೈಡ್ ಲವರ್ಸ್ ಆಗಿದ್ರೂ ಅಷ್ಟೇ, ಮ್ಯಾರೇಜ್ ಆದಮೇಲೆ ಸಪ್ರೇಷನ್ ಆದಮೇಲೆ ನಿಮ್ಮ ಒಂದು ಚಿಲ್ಡ್ರನ್ಸ್ ಜೊತೆ ನೀವು ಮ್ಯಾರೇಜ್ ಆಗಿ ಲವ್ ಮ್ಯಾರೇಜ್ ಆದಮೇಲೆ ನೀವು ನಿಮಗಿರುತ್ತಲ್ವ ಡ್ರೀಮ್ಸು, ಆಮೇಲೆ ನಿಮಗೆ ಚಿಲ್ಡ್ರನ್ಸ್ ಆಗೋದು, ವಯಸ್ಸಾದಮೇಲೆ ನೆನ್ಪು ಮಾಡ್ಕೊಳೋದು, ವೆಕೇಷನ್ ಸುತ್ತೋದು, ಟ್ರಾವೆಲ್ ಮಾಡೋದು, ಪ್ರತಿಯೊಬ್ಬರಿಗೂ ಒಂದೊಂದು ಥರ ಡ್ರೀಮ್ಸ್ ಇರುತ್ತೆ. ಆ ಡ್ರೀಮ್ ಫುಲ್ಫಿಲ್ಮೆಂಟ್ ಎಲ್ಲ ನಿಮ್ಮ ವ್ಯಕ್ತಿಯಲ್ಲೇ ಕಾಣ್ತಾಯಿದ್ದಾರೆ, ಅವರು ಅಷ್ಟೇ ನಿಮ್ಮಲ್ಲೇ ಕಾಣ್ತಾ ಇದ್ದಾರೆ. ಪ್ರತಿ ದಿವಸ ಆಗಲೂ ರಾತ್ರಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. 10 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ಪ್ರತಿ ಕ್ಷಣ ಆಲೋಚನೆ ಮಾಡ್ತಾರೆ. ನೀವೊಬ್ಬರೇ ಅವ್ರ ಲೈಫಲ್ಲಿ ವಿಶ್ ಫುಲ್ಫಿಲ್ಮೆಂಟು. ಅಂದರೆ ನೀವು ಅವ್ರ ಲೈಫಲ್ಲಿ ಹೋಗಿದ ತಕ್ಷಣ ಅವ್ರು ಫುಲ್ ಸಕ್ಸಸ್ ಆಗಿಬಿಡ್ತಾರೆ. ಅವ್ರು ನಿಮ್ಮ ಲೈಫಲ್ಲಿ ಬಂದಿದ ತಕ್ಷಣ ನೀವು ಫುಲ್ ಸಕ್ಸಸ್ ಆಗಿಬಿಡ್ತಾರೆ. ಇಲ್ಲಿ ನಿಮ್ಗೆ ಇನ್ನೇನು ಪ್ರಾಬ್ಲಮ್ಸ್ ಇಲ್ಲ. ಅವ್ರಿಗೆ ಅಡ್ಡ ಬರ್ತಾರೆ ಥರ್ಡ್ ಪಾರ್ಟಿ ಸಿಚುವೇಷನ್ಸು, ನಿಮ್ಗೆ ಅಡ್ಡ ಬರ್ತಾರೆ ಥರ್ಡ್ ಪಾರ್ಟಿ ಸಿಚುವೇಷನ್ಸು. ಅವ್ರು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಎಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್ ರಿಮೂವ್ ಆಗುತ್ತೆ. ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಅವರೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ, ನಿಮ್ಮೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಸೊ ನಿಮ್ಮ ವ್ಯಕ್ತಿ 5 ಆಫ್ ಪೆಂಟಿಕಲ್ಸ್, ಇಲ್ಲಿ ಥರ್ಡ್ ಪಾರ್ಟಿಗೋಸ್ಕರನೇ ನಿಮ್ಮನ್ನು ಫಾಸ್ಟಲ್ಲಿ ಬಿಟ್ಟೋದ್ರು. ನೀವು ಅವ್ರನ್ನ ನಿಜವಾಗ್ಲೂ ಜೆನ್ಯನ್ ತುಂಬ ಪ್ರೀತಿ ಮಾಡಿದ್ರಿ. ನೀವು ಮನಿನ ಲೆಕ್ಕ ಮಾಡಲಿಲ್ಲ, ಎಮೋಷ್ನಲ್ ಪ್ರೀತಿ ಅಂತೂ ಜಾಸ್ತಿ ಕೊಟ್ರಿ, ದುಡ್ಡನ್ನಂತೂ ಅವ್ರಿಗೋಸ್ಕರ ಜಾಸ್ತಿ ಸಪೋರ್ಟಿವ್ ಆಗಿದ್ರೆ. ಕೆಲವ್ರು ಎಮೋಷ್ನಲ್ ಸಪೋರ್ಟ್ ಮಾಡಿರ್ತೀರ, ಇನ್ನು ಕೆಲವ್ರು ಮನಿ ಸಪೋರ್ಟ್ ಮಾಡಿರ್ತೀರ ನಿಮ್ಮ ವ್ಯಕ್ತಿಗೆ. ಸೊ ಅದೆಲ್ಲ ಇವಾಗ ಅವ್ರು ನೆನ್ಪು ಮಾಡ್ಕೊತಾ ಇದ್ದಾರೆ. ನೀವು ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಸಹಾಯ ಮಾಡಿರ್ಬೋದು, ಅಥವಾ ಎಮೋಷ್ನಲಾಗಿ ಸಪೋರ್ಟ್ ಮಾಡಿರ್ಬೋದು, ಅಥವಾ ವಸ್ತುಗಳ ರೂಪದಲ್ಲಿ ಸಹಾಯ ಮಾಡಿರ್ಬೋದು, ಅಥವಾ ಪರ್ಸ್ನಲ್ಲಾಗಿ ಯಾವುದೇ ರೀತಿಯ ಸಪೋರ್ಟ್ ಮಾಡಿರ್ಬೋದು. ಎಲ್ಲ ರೀತಿಯ ಸಪೋರ್ಟ್ಸು ನೀವು ಮಾಡಿದ್ರಿ ನಿಮ್ಮ ವ್ಯಕ್ತಿಗೆ. ಸೊ ಅಥವಾ ಎಮೋಷ್ನಲ್ ಪ್ರೀತಿ, ಇಲ್ಲಾಂದರೆ ಇನ್ನು ಕೆಲವರು ಪ್ರೀತಿನೇ ಜಾಸ್ತಿ ಕೊಟ್ಬಿಡ್ತೀರ ಅಂದ್ಕೊಳ್ಳಿ. ನಿಮ್ಮ ವ್ಯಕ್ತಿನ ಅತಿಯಾಗಿ ಪ್ರೀತಿ ಮಾಡಿದ್ರೆ ಲೆಕ್ಕವಿಲ್ಲದಷ್ಟು ಪ್ರೀತಿ ಕೊಟ್ರಿ. ಸೊ ಅದನ್ನು ಅವ್ರು ಏನು ಮಾಡಿದರು, ಅವರು ನಿಮ್ಮ ಹತ್ರ ಅದನ್ನ ರಿಸೀವ್ ಮಾಡ್ಕೊಳ್ಳಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ಈ ಎಲ್ಲದನ್ನು ನಿಮ್ಮ ಹತ್ರ ರಿಸೀವ್ ಮಾಡ್ಕೊಳ್ಳಿ, ನಿಮ್ಮನ್ನು ಅವಾಯ್ಡ್ ಮಾಡಿ ನಿಮ್ಮನ್ನು ಬಿಟ್ಟೋದ್ರು. ಇವಾಗ ಏನಾಗ್ತಾಯಿದ್ರೆ ಅದನ್ನೆಲ್ಲ ನೆನ್ಪು ಮಾಡ್ಕೊತಾಯಿದ್ರೆ ನೀವು ಅವ್ರಿಗಿಲ್ಲ, ಒಂಟಿಯಾಗಿ ಫೀಲ್ ಆಗ್ತಾಯಿದ್ರೆ, ತುಂಬ ನೋವು ಪಡ್ತಾಯಿದ್ರೆ, ನಿಮ್ಮನ್ನು ಪ್ರತಿ ಕ್ಷಣ ಇವಾಗ ನೆನ್ಪು ಮಾಡ್ಕೊತಾಯಿದ್ರೆ ನೀವು ಅವ್ರ ಲೈಫಲ್ಲಿ ಆದಷ್ಟು ಬೇಗ ರಿಟರ್ನ್ ಬರಲಿ ಅಂತ. ಈ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಮೂವ್ ಆನ್ ಹೋಗ್ತಾಯಿದ್ದಾನೆ. ಸೊ ಈ ವ್ಯಕ್ತಿ ಹೋಗಿ ತನ್ನ ಒಂದು ಪ್ಲೇಸ್ಗೆ ತಲುಪ್ತಾನೆ. ಸೊ ನೀವು ಅವ್ರ ಲೈಫಲ್ಲೇ ಹೋಗ್ಬೇಕಂತ ಅದರ ಅರ್ಥ. 5 ಆಫ್ ಪೆಂಟಿಕಲ್ಸ್ ಅಂದರೆ ಅದೇ ಈ ಕಾರ್ಡಲ್ಲಿ ಏನು ಹೇಳ್ತದೆ ಅಂದರೆ ಆ ವ್ಯಕ್ತಿ ಒಬ್ಬ ಒಂಟಿಯಾಗಿ ಸ್ಯಾಡ್ ಆಗಿದ್ದಾರೆ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಇವಾಗ ಯೋಚನೆ ಮಾಡ್ತಾಯಿದ್ರೆ, ನಾನು ಈ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ನನ್ನ ವ್ಯಕ್ತಿನ ಬಿಡಬಾರ್ದಾಗಿತ್ತು. ಇವಾಗ ನನ್ನ ಲೈಫಲ್ಲಿ ಸ್ಟಾರ್ ಥರ ಜೀವನನೇ ಇಲ್ಲ, ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ, ಫುಲ್ಲು ಸ್ಯಾಡ್ ಆಗಿಬಿಟ್ಟಿದ್ದೀನಿ, ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ ಅಂತ ನಿಮ್ಮ ವ್ಯಕ್ತಿ ಇವಾಗ ಟೆನ್ಷನ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮನ್ನು ನೆನಪು ಮಾಡ್ಕೊತಾ ಇದ್ರು ಪ್ರತಿ ಸೆಕೆಂಡು. 7 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಫಾಸ್ಟಲ್ಲಿ ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಇರ್ಬೋದು. ಅಂದರೆ ಅವ್ರಿಗೆ ಫೈನಾನ್ಷಿಯಲ್ಲು ಬೇಕು, ಥರ್ಡ್ ಪಾರ್ಟಿ ಸಿಚುವೇಷನ್ನು ಬೇಕು, ನೀವು ಬೇಕು. ಸೊ ಎಲ್ಲವೂ ಬೇಕಾಗಿತ್ತು. ಸೊ ಆದರೆ ಅವ್ರಿಗೆ ಗೊತ್ತಿಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್ ಅನ್ನೋದು ಒಂಥರ ಡ್ಯಾಮೇಜ್ ಮಾಡುತ್ತೆ, ಅವ್ರ ಲೈಫ್ನ ಡ್ಯಾಮೇಜ್ ಮಾಡುತ್ತೆ ಅಂತ ಅವ್ರಿಗೆ ಗೊತ್ತಾಗಲಿ. ಇಲ್ಲಿ ಯಾವುದೇ ಥರ ಥರ್ಡ್ ಪಾರ್ಟಿ ಸಿಚುವೇಷನ್ ಇರ್ಬೋದು. ನಿಮಗೆ ನಾನು ವ್ಯೂವರ್ಸ್ ಯಾರಿದ್ದಾರೆ ಅವ್ರಿಗೆ ಈ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಡ್ಯಾಮೇಜ್ ಆಗ್ತಾ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ತೊಂದರೆ ಆಗ್ತಾ ಇರ್ಬೋದು. ಸೊ ಈ ಎಲ್ಲ ಕಾರಣಗಳಿಂದ ನೀವೇನು ಮಾಡಿದ್ರಿ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ನ ಜಾಸ್ತಿ ಹೊತ್ತು ನಿಮ್ಮ ಕೈಲಿ ಸಹಿಸ್ಕೊಳಕ್ಕಾಗಲಿಲ್ಲ. ಸೊ ಅದಕ್ಕೆ ನೀವೇನು ಮಾಡಿದ್ರಿ, ನೋಡೋಷ್ಟೊತ್ತು ನೋಡಿದ್ರಿ ನಿಮ್ಮ ವ್ಯಕ್ತಿನ, ಅವ್ರು ಬದಲಾಗಲಿಲ್ಲ. ಸೊ ನೀವೇ ಅವ್ರ ಲೈಫ್ನಿಂದ ಎಕ್ಸಿಟ್ ಆಗಿಬಿಟ್ರಿ. ಇಲ್ಲಾಂದರೆ ಅವರೇ ನಿಮ್ಮನ್ನು ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ಬಿಟ್ಬಿಟ್ಟು ಅವ್ರು ಎಕ್ಸಿಟ್ ಆಗಿಬಿಟ್ರು. ಬಟ್ ಇವಾಗ ಫೀಲ್ ಆಗ್ತಾಯಿದ್ರೆ ನಾನು ಈ ರೀತಿ ಮಾಡಿದ ತಪ್ಪು, ನಾನು ಮೆಟೀರಿಯಲಿಸ್ಟಿಕ್ಕು ಅದು ಇದಂತ ಹಾಳಾದ ಇದಕ್ಕೆ ಹೋದೆ, ಥರ್ಡ್ ಪಾರ್ಟಿ ಸಿಚುವೇಷನ್ನು ಮತ್ತು ಫೈನಾನ್ಷಿಯಲ್ಲು, ದುಡ್ಡು, ಹಣ, ಆಸ್ತಿ ಅಂತೆಲ್ಲ ಹೋದೆ. ಇವಾಗ ನನ್ನ ಲೈಫಲ್ಲಿ ಪೀಸ್ಫುಲ್ ನೆಮ್ಮದಿನೇ ಇಲ್ಲ, ಶಾಂತಿ ಅನ್ನೋದಿಲ್ಲ, ಮನಃಶಾಂತಿ. ಈಗ ಒಬ್ಬ ವ್ಯಕ್ತಿ 1 ಲಕ್ಷ 10 ಲಕ್ಷ ಸಂಪಾದನೆ ಮಾಡಿದ್ರೂ, ಇಲ್ಲ ಅವನ ಹತ್ರ 1 ಲಕ್ಷ ಇದ್ರೂ ಮನಃಶಾಂತಿ ಅನ್ನೋದಿರಬೇಕು. ಮನಃಶಾಂತಿ, ನಿಜವಾದ ಪ್ರೀತಿ, ಗೌರವ ಅನ್ನೋದಿದ್ದರೆ ಮಾತ್ರ ಆ ವ್ಯಕ್ತಿ ನೆಮ್ಮದಿಯಾಗಿರ್ತಾನೆ. ಇಲ್ಲಾಂದರೆ ಬರೋ ದುಡ್ಡನ್ನು ಕಳ್ಕೊತಾನೆ, ಎಮೋಷ್ನಲ್ಲೂ ಕಳ್ಕೊತಾನೆ, ಮತ್ತು ಫಿಸಿಕಲಾಗೂ ವೀಕ್ ಆಗಿಬಿಡ್ತಾನೆ, ಮೆಂಟಲಿ ಕೂಡ ಡಿಸ್ಟರ್ಬೆನ್ಸ್ ಆಗ್ತಾನೆ, ಡಿಪ್ರೆಷನ್ ಹೋಗ್ತಾನೆ. ಇನ್ನು ಬರಬಾರ್ದ ತೊಂದರೆ
ಎಲ್ಲ ಎಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ಬರ್ಸ್ಕೊಂಡ್ಬಿಡ್ತಾರೆ. ಯಾಕಂದರೆ ಇಲ್ಲಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರಲ್ಲ, ಪ್ರೀತಿ ಮಾಡಿದ್ಮೇಲೆ ಇನ್ನೇನಾಗುತ್ತೆ, ಪ್ರೀತಿ ಮಾಡಿದ್ಮೇಲೆ ಅಷ್ಟೇ ಮುಗೀತಂತ ಕಥೆ ಅದು. ಒಬ್ಬ ವ್ಯಕ್ತಿ ಪ್ರೀತಿ ಮಾಡಿ ಆ ವ್ಯಕ್ತಿ ದೂರ ಆದಮೇಲೆ ತಲೆ ಕೆಡ್ಸ್ಕೊಂಬಿಟ್ರೆ ಅಷ್ಟೇ, ಆ ವ್ಯಕ್ತಿ ಫುಲ್ಲು ಡಿಪ್ರೆಷನ್ ಹೋಗ್ಬಿಡ್ತಾರೆ, ಫುಲ್ಲು ತಲೆ ಕೆಡ್ಸ್ಕೊಂಡು. ಇವಾಗ ನಿಮ್ಮ ವ್ಯಕ್ತಿ ಪರಿಸ್ಥಿತಿ ಹಂಗೆ ಆಗಿದೆ. ಫಸ್ಟ್ ನೀವು ಹಂಗಾದಾಗ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ, ಇವಾಗ ಅವ್ರು ತಲೆ ಕೆಡ್ಸ್ಕೊತಿದ್ರೆ ನಿಮ್ಮಿಂದ ದೂರ ಆಗಿದ್ದಾರೆ. ಸೊ ಇವಾಗ ಅವ್ರಿಗೆ ನೆನಪಾಗ್ತದೆ ಪ್ರತಿ ಕ್ಷಣ. ಇವಾಗ ಅವರು ನೆನಪು ಮಾಡಿಕೊಂಡು ನಿಮ್ಮನ್ನು, ಸೊ ನನ್ನ ವ್ಯಕ್ತಿಗೆ ನಾನು ಈ ರೀತಿ ಮಾಡಿದ್ದಕ್ಕೆ ಇವಾಗ ನನ್ನ ಲೈಫು ಈಗ ಈ ರೀತಿ ಆಗಿಬಿಟ್ಟಿದೆ, ಒಂಟಿ ಆಗಿಬಿಟ್ಟಿದೆ, ಎಲ್ಲರೂ ನನಗೆ ಮೋಸನೇ ಮಾಡ್ತಾಯಿದ್ದಾರೆ, ನಾನು ಯಾರನ್ನ ನಂಬೋಕ್ಕೂ ಆಗ್ತಿಲ್ಲ ಅಂತ ಇವಾಗ ನಿಮ್ಮ ವ್ಯಕ್ತಿ ಅವರು ನಿಮ್ಮನ್ನು ನೆನಪು ಮಾಡ್ಕೊಂಡು ರಿಗ್ರೆಟ್ ಫೀಲ್ ಆಗ್ತದ್ರೆ ನಿಮ್ಮ ವ್ಯಕ್ತಿ. 7 ಆಫ್ ಕಪ್ಸ್ ಅದೇ ಹೇಳುತ್ತೆ. ಯಾವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಇನ್ನೊಂದ್ರ ಕಡೆ ಗಮನ ಕೊಟ್ಟರೋ ಅಲ್ಲೇ ಹೋಯ್ತು ಅವ್ರಿಗೆ. ಅವಾಗ ಅರ್ಥ ಆಗಲಿಲ್ಲ, ಇವಾಗ ಅರ್ಥ ಆಗ್ತಾಯಿದೆ. ಸೊ ನೀವು ಅವ್ರಿಗೆ ನಿಜವಾಗ್ಲೂ ಬೇಕಾಗಿತ್ತು ಅಂತ. ಇವಾಗ ನಿಮ್ಮ ಸೈಡ್ ಬರಬೇಕಂತ ತುಂಬ ಟ್ರೈ ಮಾಡ್ತಾರೆ, ತುಂಬ ಎಫರ್ಟ್ಸ್ ಹಾಕ್ತಾರೆ, ತುಂಬ ಆ್ಯಕ್ಷನ್ಸ್ ಮಾಡ್ತಾರೆ, ಬಟ್ ಯಾವುದೂ ವರ್ಕೌಟ್ ಆಗ್ತಾಯಿಲ್ಲ. ಇನ್ನು ಕೆಲವರಂತೂ ಬರೀ ಯೋಚನೆ ಮಾಡ್ತಾರೆ ಅಷ್ಟೇ ಹೊರತು ಅವ್ರ ಸೈಡ್ನಿಂದ ಏನು ಆ್ಯಕ್ಷನ್ ಇಲ್ಲ. ನೀವಂತೂ ಆ್ಯಕ್ಷನ್ ತೊಗೊಂಡ್ರು ಅವ್ರ ಕಡೆಯಿಂದ ರಿಪ್ಲೈ ಇಲ್ಲ. 3 ಆಫ್ ಸೋರ್ಟ್ಸ್. ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾವುದಿದೆ ಅದನ್ನು ಆಯ್ಕೆ ಮಾಡಿದರು. ಸೊ ಇವಾಗ ಅವ್ರಿಗೆ ಸರಿಯಾಗಿ ಹೊಡ್ತಾ ಬಿದ್ದಿದೆ. ಹೊಡ್ತಾ ಅಂದರೆ ಸರಿಯಾಗಿ ನೋವಾಗ್ತದೆ. ನೀವು ಎಷ್ಟು ನೋವು ಪಟ್ಟರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ರನ್ನ ಕಳ್ಕೊಂಡು ದೂರ ಮಾಡ್ಕೊಂಡೋಗ, ಇವಾಗ ನಿಮ್ಮ ಒಂದು ನಿಜವಾದ ಪ್ರೀತಿನ ಅವರು ಕಳ್ಕೊಂಡು ಅವ್ರಿಗೆ ನಿಜವಾಗ್ಲೂ ಪ್ರೀತಿ ಸಿಗದೆ, ದುಡ್ಡಿದ್ರು, ಹಣ ಇದ್ದರೂ, ಅಂತಸ್ತಿದ್ರು, ಆಸ್ತಿ ಇದ್ದರೂ, ಜಮೀನು ಎಲ್ಲ ಇದ್ರೂ, ಕೆರಿಯರ್, ಪ್ರೊಫೆಷನ್ ಎಲ್ಲವೂ ಚೆನ್ನಾಗಿದ್ರೂ ಮನಸ್ಸಲ್ಲಿ, ನಾನು ಅವಾಗಲೇ ಹೇಳಿಲ್ವಾ ಫಸ್ಟಲ್ಲಿ, ಮನಸ್ಸಲ್ಲಿ ನೆಮ್ಮದಿ ಶಾಂತಿ ಅನ್ನೋದಿಲ್ವಲ್ಲ ಮೈಂಡಲ್ಲಿ. ಸೊ ಅದಿಲ್ಲ. ಸೊ ಅದಕ್ಕೋಸ್ಕರ ಪ್ರತಿ ಕ್ಷಣ ಅವರು ಹೃದಯದಲ್ಲಿ ಫೀಲ್ ಆಗ್ತಾನೆ ಇರ್ತಾರೆ, ಮನಸ್ಸಲ್ಲಿ ಪ್ರತಿ ಕ್ಷಣ ನೋವು ಪಡ್ತಾನೆ ಇರ್ತಾರೆ. ಅವರೊಂದು ನೋವನ್ನು ಇವಾಗ ಯಾರಿಗೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ನೋವಿದೆ. ಫಸ್ಟ್ ನೀವು ಹೆಂಗೆ ಪ್ರೀತಿ ಮಾಡಿದಾಗ ನಿಮ್ಮ ವ್ಯಕ್ತಿ ದೂರ ಆದಾಗ ಎಷ್ಟು ನೋವು ಪಟ್ಟರೆ ಮನಸ್ಸಲ್ಲೇ, ಅದೇ ಥರ ನಿಮ್ಮ ವ್ಯಕ್ತಿ ಕೂಡ ನೋವು ಪಡ್ತದೆ. ಅವ್ರು ಎಷ್ಟೇ ಬುದ್ಧಿವಂತರು ಇರ್ಬೋದು, ಈಗೋಯಿಸ್ಟಿಕ್ ಪರ್ಸನ್ ಇದ್ದಾರೆ, ಸೊ ಎಲ್ಲವೂ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡಿದರು. ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ 3 ಸ್ವಾರ್ಡ್ಸ್ ಎಂಟ್ರಿ ಆಗಿದೆ. ಥರ್ಡ್ ಪಾರ್ಟಿ ಸಿಚುವೇಷನಿಂದ ಅವರು ಬ್ರೇಕ್ ಆಗಿದ್ದಾರೆ, ನೀವು ಬ್ರೇಕ್ ಆಗಿದ್ರೆ. ನೀವು ಸ್ಟಾರ್ಟಿಂಗಲ್ಲಿ ಬ್ರೇಕ್ ಆಗಿದ್ರೆ ಇವಾಗ ಅವರು ಬ್ರೇಕ್ ಆಗ್ತಾಯಿದ್ದಾರೆ. ಇವಾಗ ನಿಮ್ಮನ್ನು ನೆನಪು ಮಾಡ್ಕೊತಾ ಇದ್ರೆ ಇವಾಗ ಏನು ಆ್ಯಕ್ಷನ್ ತೊಗೊಳಕ್ಕಾಗ್ತಿಲ್ಲ. ಯಾಕಂದರೆ ಇವಾಗ ನಿಮಗೂ ನಿಮ್ಮ ವ್ಯಕ್ತಿಗೂ ತುಂಬ ದೂರ ಇದೆ. ಕೆಲವ್ರಿಗಂತೂ ತುಂಬ ದೂರ ಇದ್ದರೆ, ಇನ್ನು ಕೆಲವ್ರ ಹತ್ರ ಇದ್ರೂ ತುಂಬ ಮಾತುಕತೆನಿಲ್ಲ, ತುಂಬ ಸಪ್ರೇಷನ್ ಆಗೋಗಿದೆ, ತುಂಬ ಲಾಂಗ್ ಡಿಸ್ಟೆನ್ಸ್ ಆಗೋಗಿದೆ, ಅಥವಾ ಕಾಂಟ್ಯಾಕ್ಟಲ್ಲಿದ್ರೂ ಹೆಚ್ಚಾಗಿ ಕಮ್ಯುನಿಕೇಷನ್ ಇಲ್ಲ. ಯಾಕಂದರೆ ನಿಮ್ಮ ವ್ಯಕ್ತಿ ನಿಮ್ಗೆ ಅಷ್ಟು ಹರ್ಟ್ ಮಾಡಿದ್ದಾರೆ, ನಿಮ್ಗಂತೂ ಮಾತಾಡ್ಸೋಕ್ಕಂತೂ ಇಂಟ್ರೆಸ್ಟೇ ಇಲ್ಲ. ಅವರೇ ಮಾತಾಡಿಸ್ಲಿ ಅಂತ ಅವರು ಅಷ್ಟೇ ಈಗೋನ ಬಿಡ್ತಾಯಿಲ್ಲ. ನೀವೇ ಅವ್ರಿಗೆ ಈಗೋನ ಕಂಟ್ರೋಲ್ ಮಾಡ್ಕೊಂಡು, ನಿಮಗೂ ಈಗೋ ಇದೆ. ಈಗೋ ಅಂದರೆ ನಿಮ್ಗೆ ಈಗೋ ಅಂತಲ್ಲ, ನಿಮ್ಮ ವ್ಯಕ್ತಿಗೋಸ್ಕರ ನೀವು ಬೇಕಾದ್ರೆ ಅವರು ನಿಮ್ಮನ್ನ ಸಾರಿ ಕೇಳಿದ್ರೆ ನೀವು ಬೇಕಾದ್ರೆ ಕ್ಷಮಿಸ್ಬಿಡ್ತೀರಾ ಅಂತ ಒಳ್ಳೆ ಗುಣ ಅಂತವ್ರು ಇರೋವಂಥ ವ್ಯಕ್ತಿಗಳಿರ್ತಾರೆ. ನನ್ನ ವ್ಯೂವರ್ಸ್ ಯಾರು ನೋಡ್ತಾಯಿದ್ರು ಅವರು. ಸೊ ಅಷ್ಟೇ, ನಿಮ್ಮ ವ್ಯಕ್ತಿ ಅವರು ನಾನು ಮಾಡಿದ ತಪ್ಪು ಅಂತ ಕ್ಷಮೆ ಕೇಳಿದರೆ ನಿಮ್ಮ ಹತ್ರ ನೀವು ಅಷ್ಟೇ ಬೇಗನೆ ಕ್ಷಮಿಸಿಬಿಡ್ತೀರಾ. ಆದರೆ ನಿಮ್ಮ ವ್ಯಕ್ತಿ ಆ ರೀತಿ ಮಾಡ್ತಾ ಇಲ್ವೇ? ಸೊ ಅವ್ರಿಗೆ ಇವಾಗ ಅರ್ಥ ಆಗ್ತದೆ. ಅವರಂತೂ ಕ್ಷಮೆ ಕೇಳಲಿಕ್ಕೆ ರೆಡಿ ಇಲ್ಲ, ನಿಮ್ಮ ಹತ್ರ ಒಂದು ಸಾರಿ ಕೂಡ ಕೇಳಲಿಕ್ಕೆ ರೆಡಿ ಇಲ್ಲ. ಅವರು ಇನ್ನೂ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಆಗೋಗಿದ್ದನ್ನೇ ನೆನಪು ಮಾಡ್ಕೊತಿದ್ರೆ ಇನ್ನೂ ಏನಾಗುತ್ತೋ ಆಗಲಿ ಅಂತ ಇನ್ನೂ ಹಂಗೆ ಸೈಲೆಂಟಾಗಿದ್ದಾರೆ. ನೋಡ್ತಾ ಇದ್ದಾರೆ, ಎಷ್ಟು ನೋವು ಪಡ್ತಾಯಿದ್ರು ಹಂಗೆ ಇದ್ದಾರೆ. ಆದರೆ ನಿಮ್ಮ ಮೇಲೆ ಎಲ್ಲಿಲ್ದಂಥ ಪ್ರೀತಿ, ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲಿಲ್ದಂಥ ಪ್ರೀತಿ ಇವಾಗ ಉಕ್ಕಿ ಹರಿತದೆ. ನೀವು ಬೇಕು ಅವ್ರಿಗೆ. ಇವಾಗ ಪ್ರತಿ ಕ್ಷಣ ಯೋಚನೆ ಮಾಡ್ತಿದ್ರೆ ನೀವು ಅವ್ರ ಲೈಫಲ್ಲಿದ್ದರೆ, ಇಲ್ಲಿ ನೋಡಿ ಸನ್ನೆಲ್ಲ ಬರ್ತಾಯಿದ್ರೆ ಬೆಳಕು ಬರ್ತದೆ. ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಅವ್ರ ಲೈಫ್ ಕತ್ಲಾಗಿರೋ ಅವ್ರ ಜೀವನ ಎಲ್ಲ ತುಂಬ ಬೆಳಕಾಗುತ್ತೆ. ಅವರು ಅಷ್ಟು ನಿಮ್ಮ ಜೀವನದಲ್ಲಿ ಬಂದಿದ್ದ ತಕ್ಷಣ ಕತ್ಲಾಗಿರೋ ನಿಮ್ಮ ಜೀವನ ಎಲ್ಲ ಬೆಳಕಾಗುತ್ತೆ. ಆದರೆ ನೀವೇನೋ ಅವ್ರ ಲೈಫಲ್ಲಿ ಹೋಗೋದಕ್ಕೆ ರೆಡಿ ಇದ್ದೀರಾ, ಆದರೆ ನಿಮ್ಮ ವ್ಯಕ್ತಿ ರೆಡಿ ಇಲ್ವಲ್ಲ. ಇನ್ನೂ ಅವ್ರ ಥರ್ಡ್ ಪಾರ್ಟಿ ಸಿಚುವೇಷನ್ ಆದಷ್ಟು ಬೇಗ ಬಿಡ್ತಾ ಇಲ್ಲ. ಬಿಟ್ಟಿದ ತಕ್ಷಣ ಅದು ಮೂರನೇ ವ್ಯಕ್ತಿಗಳಾಗಿರ್ಬೋದು, ಮೂರನೇ ಸಂಬಂಧಗಳಾಗಿರ್ಬೋದು, ಅಥವಾ ಸಂಬಂಧಿಕರಾಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಇನ್ನು ಯಾರೋ ವ್ಯಕ್ತಿಗಳಾಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನ್ಸು, ಅಥವಾ ಈಗೋ, ಅಥವಾ ಕೆರಿಯರ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಪ್ರೊಫೆಷನಲ್ ಪ್ರಾಬ್ಲಮ್ಸು, ಅಥವಾ ಫ್ಯಾಮ್ಲಿ ಪ್ರಾಬ್ಲಮ್ಸು, ಅಥವಾ ಫ್ಯಾಮ್ಲಿ ತಂದೆ ತಾಯಿ. ಸೊ ಅವ್ರನ್ನ ಬಿಡಬೇಡಿ ಅಂತ ಹೇಳ್ತಲ್ಲ ನಾನು. ನಿಮ್ಮ ವ್ಯಕ್ತಿ ಅವ್ರನ್ನ ಇಟ್ಕೊಂಡ್ಲೆ, ಆದರೆ ನಿಮ್ಮ ಕಡೆನೂ ಸ್ವಲ್ಪ ಗಮನ ಕೊಟ್ಟರೆ ಈ ಕಡೆ ನೀವು ಕೂಡ ಡೆವಲಪ್ ಆಗ್ತೀರ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ರೆ, ನಿಮ್ಮಷ್ಟು ಅವ್ರು ನಿಜವಾಗ್ಲೂ ಪ್ರೀತಿ ಮಾಡೋರು ಯಾರೂ ಇಲ್ಲ.
ಸೊ ಅದಕ್ಕೋಸ್ಕರ ಅವರು ಆದಷ್ಟು ಬೇಗ ನಿಮ್ಗೆ ಅಪ್ರೋಚ್ ಮಾಡ್ಬೇಕು ಅಂದ್ಕೊತಾ ಇದ್ದಾರೆ. ನೋಡೋಣ ಯಾವಾಗ ಅಪ್ರೋಚ್ ಮಾಡ್ತಾರಂತ. ಸನ್ ಅವ್ರಿಗೆ ಅರ್ಥ ಆಗಿಬಿಟ್ಟಿದೆ, ನಿಮ್ಮ ವ್ಯಕ್ತಿ ಲೈಫಲ್ಲಿ ನೀವಿದ್ರೇ ಅವ್ರ ಲೈಫು ತುಂಬ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ನೀವು ಇಲ್ದಿದ್ದು ಅವ್ರ ಲೈಫು ಸಣ್ಣಿದ್ರೆ ನೋಡಿ. ಎಕ್ಸಾಂಪಲ್ಲು, ಇವಾಗ ಸೂರ್ಯ ಹಗಲಲ್ಲಿರ್ತಾನೆ, ಬೆಳಕೆಲ್ಲ ಕೊಡ್ತಾನೆ ಜಗತ್ತಿಗೆ. ಸೂರ್ಯ ಇಲ್ಲಾಂದರೆ ಏನಾಗುತ್ತೆ, ಕತ್ಲಾಗೋಗುತ್ತೆ. ಕತ್ಲಾಗೋದ್ಮೇಲೆ ಬೆಳಕು ಅಷ್ಟೊಂದು ಇರೋದಿಲ್ಲ. ಸೊ ನಿಮ್ಮ ವ್ಯಕ್ತಿ ಲೈಫಲ್ಲೂ ಅಷ್ಟೇ, ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋದು ಡಾರ್ಕ್ ನೈಟ್ ಇದ್ದಾಗ, ನೀವು ಅನ್ನೋದು ಸನ್ ಇದ್ದಾಗ, ನೀವು ಒಂದು ಬೆಳಕಿದ್ದಂಗೆ ನಿಮ್ಮ ವ್ಯಕ್ತಿ ಲೈಫಲ್ಲಿ ನೀವು ನಿಜವಾಗ್ಲೂ ಪ್ರೀತಿ ತುಂಬ್ತೀರಾ. ಪ್ರೀತಿ ತುಂಬಿದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ಇನ್ನಷ್ಟು ಪವರ್ ಬರುತ್ತೆ, ಇನ್ನಷ್ಟು ಎನರ್ಜಿ ಬರುತ್ತೆ. ಆ ಎನರ್ಜಿ ಕೊಡೋವಂಥ ಕೆಪಾಸಿಟಿ ನಿಮ್ಮಲ್ಲಿದೆ. ಸೊ ನಿಮಗೂ ಅಷ್ಟೇ, ಅವ್ರಿಗೆ ನಿಮ್ಮ ಒಂದು ಲೈಫಲ್ಲಿ ಕತ್ಲಾಗಿರೋ ಜೀವನನ ಎನರ್ಜಿ ಕೆಪಾಸಿಟಿ ತುಂಬುವಂಥ ಶಕ್ತಿ ಅವ್ರಿಗೂ ಇದೆ. ಸೊ ಅವ್ರು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ನಿಮ್ಮ ಲೈಫ್ ಫುಲ್ ಅಬಂಡೆನ್ಸ್ ಆಗುತ್ತೆ. ಮತ್ತು ನಿಮ್ಮ ಇಬ್ಬರು ಅಷ್ಟೇ, ಒಬ್ಬರು ಲೈಫಲ್ಲಿ ಒಬ್ಬರು ಎಂಟ್ರಿ ಆಗಿದ ತಕ್ಷಣ ಫುಲ್ ಅಬಂಡೆನ್ಸ್ ಬರುತ್ತೆ. ಅದಕ್ಕೆ ಸನ್ ಬಂದಿರೋದು. 5 ಆಫ್ ಸಾರ್ಟ್ಸ್, ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಇವಾಗ ಒಂದು ಕಣ್ಣು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೋಸ್ಟ್ಲಿ. ಏರೋಪೆಂಟ್, ನಿಮ್ಮ ವ್ಯಕ್ತಿ ಇಲ್ಲಿ ಕೆಲವರು ನಿಮ್ಮನ್ನು ಮದುವೆ ಆಗಬೇಕು, ಪೇರೆಂಟ್ಸ್ನ, ಎಲ್ಡರ್ ಪರ್ಸನ್ಸ್ನ ಎಲ್ಲ ಒಪ್ಸಿ ಅಂದ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ದೇವ್ರ ಹತ್ರನೂ ಕೇಳ್ಕೊತಾ ಇರ್ಬೋದು ಆದಷ್ಟು ಬೇಗ ನಿಮಗೂ ಅವ್ರಿಗೆ ಮದುವೆ ಆಗಲಿ ಅಂತ. ಆದಷ್ಟು ಬೇಗ ರಿಯೂನಿಯನ್ ಆಗಲಿ ಅಂತ ನಿಮ್ಮ ವ್ಯಕ್ತಿನೂ ತುಂಬ ಬಯಸ್ತಾ ಇದ್ದಾರೆ. ಯಾಕಂದರೆ ಅವ್ರ ಕೈಯಲ್ಲಿ ಒಂಟಿಯಾಗಿ ಎಷ್ಟೊತ್ತು ಇರೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ನಿಮ್ಮ ಮೇಲೆ ಇವಾಗ ಎಲ್ಲಿಲ್ದಂಥ ಪ್ರೀತಿ ಉಕ್ಕೆ ಹರಿತಾ ಇದೆ. ನಿಮ್ಮ ಮೇಲೇ ಧ್ಯಾನ. ಅವ್ರು ಏನೇ ಕೆಲಸ ಮಾಡ್ತಿದ್ರೆ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ಯಾವುದೇ ಥರ ಕಮ್ಯುನಿಕೇಷನ್ ಅನ್ನೋದು ಮಾಡ್ತಾಯಿಲ್ಲ, ಅಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ. 3 ಆಫ್ ಕಪ್ಸ್, ಅದೇ ನಿಮ್ಮ ವ್ಯಕ್ತಿ ಹೇಳಿಲ್ವ ನಾನು ಫಸ್ಟಲ್ಲಿ ಹೇಳ್ದಂಗೆ, ಅವ್ರಿಗೆ ನೀವು ಬೇಕು, ಥರ್ಡ್ ಪಾರ್ಟಿ ಸಿಚುವೇಶನ್ ಬೇಕು. ಅದು ಸಾಧ್ಯ ಅನ್ನೋದು ನೀವು ಒಪ್ತಾ ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ನೀವು ಒಪ್ಪಕ್ಕೆ ರೆಡಿ ಇಲ್ಲ. ನಿಮ್ಮ ವ್ಯಕ್ತಿಗೇನೋ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆನೇ ಇರಬೇಕು, ನಿಮ್ಮ ಕಡೆನೇ ಇರಬೇಕು. ನೋಡಿ 3 ಕಪ್ಸ್ ಬಂದಿರೋದ್ರಿಂದ ಅದೇ ಪ್ರಾಬ್ಲಮ್. ಸೊ ಅವ್ರಿಗಂತೂ ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ ಒಪ್ಕೊತಾ ಇಲ್ಲ. ಅದು ನಿಮ್ಗೆ ಇಷ್ಟ ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಡ್ಯಾಮೇಜ್ ಅದು. ಸೊ ಅದಕ್ಕೆ ನೀವು ಒಪ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಏನು ಮಾಡ್ತಾಯಿದ್ರೆ, ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ನೀವು ಒಪ್ಕೊಳಕ್ಕೆ ರೆಡಿ ಇಲ್ಲ. ಸೊ ಅದಕ್ಕೋಸ್ಕರ ಅವರು ಒಂಟಿಯಾಗಿದ್ದಾರೆ. ಬಟ್ ಆದರೆ ಅವ್ರಿಗೆ ನಿಮ್ಮನ್ನು ಬಿಟ್ಟು ಒಂಟಿಯಾಗಿರೋಕ್ಕಾಗ್ತಿಲ್ಲ. ನಿಮ್ಮ ಬಗ್ಗೆನೇ ನೆನಪು ಮಾಡ್ಕೊತಿದ್ರೆ. 7 ಆಫ್ ವಾಂಡ್ಸ್ ಬಂದಿರೋದು. ನಿಮಗೂ ಅಷ್ಟೇ, ಅವ್ರನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ಏನೇ ಕೆಲಸ ಮಾಡ್ತಾರೆ ಅವ್ರು ನೆನಪು ಮಾಡ್ಕೊತಿದ್ರೆ. ನಿಮ್ಮ ವ್ಯಕ್ತಿ ನಿಮ್ಮನ್ನು ನೀವು ಅವ್ರಿಗೆ ಲೆಕ್ಕಕ್ಕಿಲ್ಲ ಅನ್ನೋ ಥರ ನೋಡಿದ್ರು. ಬಟ್ ಇವಾಗ ಅವ್ರಿಗೆ ಅದೆಲ್ಲ ಅರ್ಥ ಆಗ್ತದೆ, ನೀವು ಬೇಕು. ದ ಡೆವಿಲ್, ನಿಮ್ಮನ್ನು ಬಿಟ್ಟಿರೋಕ್ಕೆ ಅವ್ರ ಕೈಯಾಗೆ ಆಗ್ತಿಲ್ಲ. ತುಂಬ ನೆನಪಾಗ್ತಿದ್ರೆ, ತುಂಬ ಪ್ರತಿ ಕ್ಷಣ ನೆನಪಾಗ್ತಾನೆ ಇದ್ದೀರ ನಿಮ್ಮ ವ್ಯಕ್ತಿಗೆ. ಮರೆಯೋಕ್ಕಾಗ್ತಿಲ್ಲ ಅವ್ರಿಗೆ. ನೀವಿಬ್ಬರು ಒಬ್ರನ್ನೊಬ್ರು ಬಿಟ್ಟೋಗ್ಬೇಕಂತ ಎಷ್ಟೋ ಟ್ರೈ ಮಾಡ್ತಾಯಿದ್ರೆ. ಬಟ್ ನಿಮ್ಮಿಬ್ಬರ ಕೈಯಲ್ಲೂ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗ್ತಾಯಿಲ್ಲ. ಸೊ ಈ ರೀಡಿಂಗ್ ನಿಮಗೆ ರೆಸನೇಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಸೊ ಅಷ್ಟೆ.